ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ರಿಸರ್ವ್ ಲಿಸ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ನಮ್ಮ ಕನ್ನಡದಿಂದ ರಿಸರ್ವ್ ಲಿಸ್ಟಲ್ಲಿದ್ದಾರೆ ಯೂಸ್ ಆಗ್ಬೋದು, ಕೊನೆವರೆಗೂ ನೋಡಿ. ಫಸ್ಟ್ ಎಸ್ ಬಿ ಐ ಕ್ಲರ್ಕ್ ಬಗ್ಗೆ ಹೇಳ್ತೀನಿ, ಆಮೇಲೆ IBPS ಕ್ಲರ್ಕ್, ಲಾಸ್ಟಲ್ಲಿ RRBPO ಮತ್ತು RRB ಕ್ಲರ್ಕ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಯೂಸ್ ಆಗ್ಬೋದು ರಿಸರ್ವ್ ಲಿಸ್ಟಲ್ಲಿರೋರಿಗೆ. ಸೊ ಇನ್ನು ಎಸ್ ಬಿ ಐ ಕ್ಲರ್ಕಲ್ಲಿ ಏನಪ್ಪ ಅಂತಂದರೆ, ರಿಸರ್ವ್ ಲಿಸ್ಟ್ ಅಂತ ಮೆನ್ಷನ್ ಮಾಡಿರಲ್ಲ. ರಿಸರ್ವ್ ಲಿಸ್ಟ್ ಅಂತ ಎಸ್ ಬಿ ಐ ಕ್ಲರ್ಕ್ ಸ್ಕೋರ್ ಕಾರ್ಡ್ ಇರುತ್ತಲ್ಲ, ಅದರಲ್ಲಿ ನೀವು ರಿಸರ್ವ್ ಲಿಸ್ಟಲ್ಲಿ ಇದ್ದೀರಾ ಅಥವಾ ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಾ ಅಂತ ಮೆನ್ಷನ್ ಮಾಡಲ್ಲ. ಬಟ್ ಏನಂತಂದರೆ, ಮಿನಿಮಮ್ ಕಟಾಪ್ ಅಂತ ಒಂದು ಲಿಮಿಟ್ ಇರುತ್ತೆ. ಸೊ ಆ ಮಿನಿಮಮ್ ಕಟಾಪ್ ಮೇಲೆ ಯಾರ್ಯಾರಿದ್ರೆ ಅವರೆಲ್ಲ ಆಲ್ಮೋಸ್ಟ್ ಇದ್ದಂಗೆ. ಇಲ್ಲಿ 50% ನೋಟಿಫಿಕೇಷನಲ್ಲಿ ಇದೆ ನೋಡಿ, ಮಿನಿಮಮ್ ಕಟಾಪ್ ಎಷ್ಟು ಅಂತ ಪರ್ಸೆಂಟೇಜ್ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಎಷ್ಟು ಅಂತ ಹೇಳಲ್ಲ. ಸೊ ಅದು ಮೇನ್ಸ್ ರಿಸಲ್ಟು ರಿಲೀಸ್ ಮಾಡ್ತಾರಲ್ಲ ಅದ್ರ ಮೇಲೆ, ಅಂದರೆ ಸ್ಕೋರ್ ಕಾರ್ಡ್ ರಿಲೀಸ್ ಮಾಡ್ತಾರಲ್ಲ ಅದ್ರ ಮೇಲೆ ನಾವೇ ಅಂದ್ಕೋಬೇಕು. ಸೊ ಈ ವರ್ಷ ಎಷ್ಟಿದೆ ಅಂದರೆ ಮಿನಿಮಮ್ ಕಟಾಪ್ EWS ಮತ್ತು ಜನರಲ್ ಕ್ಯಾಟಗರಿಯವರಿಗೆ 70 ಇದೆ. OBC SC ST ಅಥವಾ ಇನ್ನು ಬೇರೆ ಎಕ್ಸರ್ವಿಸ್ನ ಎಲ್ಲ ರಿಸರ್ವ್ ಕ್ಯಾಟಗರಿ ಇದೆಯಲ್ಲ ಅದಕ್ಕೆ 60 ಇದೆ. ಲಾಸ್ಟ್ ಇಯರ್ ಕೂಡ ಅದೇ ಇತ್ತು. 2023 ಮತ್ತು 2024 ಕೂಡ ಸೇಮ್ 60 ರಿಸರ್ವ್ ಕ್ಯಾಟಗರಿಯವರಿಗೆ, 70 ಅನ್ರಿಸರ್ವ್ಡ್ ಅವರಿಗಿತ್ತು. 2022 ಮಾತ್ರ 50-60 ಅಂದರೆ 10 ಮಾರ್ಕ್ಸ್ ಕಮ್ಮಿ ಇತ್ತು. ಆ ಥರ ಇರುತ್ತೆ. ಸೊ ಇನ್ನು ನಮ್ಮ ಕರ್ನಾಟಕದಲ್ಲಿ 70 ಮೇಲೆ ಯಾರ್ಯಾರಿದ್ದೀರೋ EWS ಜನರಲ್ ಅವರಿಗೆಲ್ಲ ಆಲ್ಮೋಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇದ್ದಂಗೆ. ಬಟ್ ರಿಸರ್ವ್ ಲಿಸ್ಟ್ ಯಾವ ಥರ ಫಿಲ್ ಮಾಡ್ತಾರೆ ಅಂತಂದರೆ, ಆ ಇಯರಲ್ಲಿ ಅಂದರೆ ಈಗ ಸೆಲೆಕ್ಟ್ ಆಗಿರೋರು ಯಾರು ಜಾಯ್ನ್ ಆಗಲ್ಲ ಅಥವಾ ರಿಸೈನ್ ಮಾಡ್ತಾರೆ ಅವ್ರನ್ನ ಮಾತ್ರ ಸೆಲೆಕ್ಷನ್ ಮಾಡೋದು. ಸೊ ಇಲ್ಲಿ ನೋಟಿಫಿಕೇಷನಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಎಸ್ ಬಿ ಕ್ಲರ್ಕಲ್ಲಿ ವೇಟ್ ಲಿಸ್ಟ್ ಅಂತ 50% ಆಫ್ ವೇಕೆನ್ಸೀಸ್ ಅಂತ ಮೆನ್ಷನ್ ಮಾಡಿ, ಇಲ್ಲಿ ನಾನ್ ಜಾಯ್ನಿಂಗ್ ಆ್ಯಂಡ್ ರೆಸಿಗ್ನೇಷನ್ ಅಂತ ಕರೆಂಟ್ ಬ್ಯಾಚ್ ಅಂದರೆ ಈ ವರ್ಷ ಸೆಲೆಕ್ಟ್ ಆಗಿರೋರು ಅಲ್ಲಿ ಅಂತ ಮಾತ್ರ ಹೇಳಿದ್ದಾರೆ ಅವರೇ ಫುಲ್ಲು. ಸೊ ಯಾರಾದರೂ ಡೌಟ್ ಇದ್ದರೆ ಇದು ನೋಟಿಫಿಕೇಷನ್ಗಳು ಚೆಕ್ ಮಾಡಿ, ಅದರಲ್ಲಿರುತ್ತೆ. ಇಲ್ಲಿ 50% ಆಫ್ ವೇಕೆನ್ಸೀಸ್ ಅಂತ ಹೇಳಿದ್ದಾರೆ, ಬಟ್ ಅದು ಆ್ಯಕ್ಚುಲಿ ಆ ಥರ ಇಲ್ಲ. ಎಸ್ ಬಿ ಅಲ್ಲಿ ಅಷ್ಟಿಲ್ಲ. ಸೊ ಮಿನಿಮಮ್ ಕಟಾಪ್ ಯಾರು ಕ್ಲಿಯರ್ ಮಾಡಿದ್ರು ಅವೆಲ್ಲ ಒಂಥರ ರಿಸರ್ವ್ ಲಿಸ್ಟಲ್ಲಿ ಇದ್ದಂಗೆ, ಬಟ್ ಚಾನ್ಸ್ ಕಮ್ಮಿ ಇರುತ್ತೆ. ಜಸ್ಟ್ ಈಗ ಜನರಲ್ 70 ಇದೆ ಅಂದರೆ ಈ ಸಲ ಜನರಲ್ ಕಟಾಪ್ 78 ಇದೆ ಅಲ್ವಾ. ಸೊ 78 - 3ವರೆಗೂ ಚಾನ್ಸ್ ಇರ್ಬೋದು, 3 to 4 ಅಷ್ಟೇ ಮ್ಯಾಕ್ಸಿಮಮ್ ಚಾನ್ಸ್, ಅದಕ್ಕಿಂತ ಕಮ್ಮಿ ಬರೋದು ಲೋ ಚಾನ್ಸ್ ಇರುತ್ತೆ. ಸೊ ಬಟ್ ಈ ಸಲ RRBPO ಇದೆ ಅಲ್ವಾ, ಮ್ಯಾಕ್ಸಿಮಮ್ ಎಸ್ ಬಿ ಕ್ಲರ್ಕ್ ಜಾಯ್ನ್ ಆಗ್ತಾರೆ. ಎಸ್ ಬಿ ಐ ಕ್ಲರ್ಕ್ ಯಾವ ಥರ ಅಂತಂದರೆ, ಮ್ಯಾಕ್ಸಿಮಮ್ ಎಸ್ ಬಿ ಐ ಕ್ಲರ್ಕ್ಗೆ ಜಾಯ್ನ್ ಆಗ್ತಾರೆ ಸೆಲೆಕ್ಟ್ ಆದವರು. ಯಾರಾದರೂ RRBPO ಆಗಿದ್ರೆ ಮಾತ್ರ, IBPS PO RRBPO ಆಗಿದ್ರೆ ಮಾತ್ರ ಕೆಲವರು ಎಸ್ ಬಿ ಐ ಕ್ಲರ್ಕ್ ಜಾಯ್ನ್ ಆಗಲ್ಲ ಅಷ್ಟೇ. ಇನ್ನು ಉಳಿದು ಸೊ ಎಸ್ ಬಿ ಐ ಕ್ಲರ್ಕಲ್ಲಿ ಸ್ವಲ್ಪ ಕಮ್ಮಿ ಚಾನ್ಸ್ ಇರುತ್ತೆ. ಬಟ್ IBPS ಕ್ಲರ್ಕ್ ಮತ್ತು RRB ಕ್ಲರ್ಕಲ್ಲಿ ಫುಲ್ ಚಾನ್ಸ್ ಐತೆ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಥರ ಕೊಟ್ಟಿದ್ದಾರೆ ನೋಡಿ ಎಸ್ ಬಿ ಐ ಕ್ಲರ್ಕಲ್ಲಿ. ಇನ್ನು ಎಸ್ ಬಿ ಐ ಕ್ಲರ್ಕ್ ವೇಟ್ ಲಿಸ್ಟ್ ಅಂತಂದರೆ 2 ಮಂತ್ಸ್ ಆದಮೇಲೆ ಬರ್ಬೋದು, ಅಂದರೆ ಅವ್ರದ್ದು ಎಕ್ಸಾಕ್ಟ್ ಡೇಟ್ ಇಲ್ಲ, ಯಾವಾಗಾದರೂ ಬರ್ಬೋದು. ಇವನ್ ಎಸ್ ಬಿ ಐ ಕ್ಲರ್ಕ್ ಮತ್ತು RRBPO IBPS ಕ್ಲರ್ಕ್ ವೀಡಿಯೋಗಳು ಡಿಸ್ಕಷನ್ ಮಾಡಿದ್ದೀನಿ ನೋಡಿ ಆಲ್ರೆಡಿ, ಓಲ್ಡ್ ವೀಡಿಯೋಗಳು. ಸೊ ಎಷ್ಟು ಬರ್ಬೋದು ಕಟಾಪ್ ಅಂತಲೂ ಹೇಳಿದ್ದೀನಿ. ಲಾಸ್ಟ್ ಇಯರ್ ಕಟಾಪ್ ಎಷ್ಟಿದ್ದು ಅನ್ನೋದು, ಅಂದರೆ ರಿಸರ್ವ್ ಲಿಸ್ಟ್ ಕಟಾಪ್ ಎಷ್ಟಿದ್ದು ಅನ್ನೋದು ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಬಟ್ ನನ್ನ ಹತ್ರ RRB ಕ್ಲರ್ಕ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಎಷ್ಟು ಬರುತ್ತೆ ಏನೋ ಅಂತ, ಅದರಿಂದ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದೇ ಎಸ್ ಬಿ ಐ ಕ್ಲರ್ಕ್ ವೇಟ್ ಲಿಸ್ಟ್ ಅಂದರೆ ಎಕ್ಸಾಕ್ಟ್ ಡೇಟ್ ಇಲ್ಲ. ಲಾಸ್ಟ್ ಇಯರ್ 2 ಮಂತ್ಸ್ ಕರೆಕ್ಟ್ 2 ಮಂತ್ಸ್ ಬಂದಿತ್ತು, ಅಂದರೆ ಜೂನ್ 13 ರಿಸಲ್ಟ್ ಬಿಟ್ಟಿದ್ರು. ಸೊ ಆಗಸ್ಟ್ 13 ವೇಟಿಂಗ್ ಲಿಸ್ಟ್ ಬಂದಿತ್ತು. ಆಗಸ್ಟ್ 13 ಅನಿಸುತ್ತೆ ಆವಾಗ ಬಂದಿತ್ತು. ಸೊ ಆ ಥರ ಇದೆ. ಆಲ್ಮೋಸ್ಟ್ 2 ಮಂತ್ಸ್ ಆದಮೇಲಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಇದು ಎಸ್ ಬಿ ಐ ಕ್ಲರ್ಕ್ ವೇಟ್ ಲಿಸ್ಟು. ಬಟ್ ಇದು ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು. ಈಗ DV ಇದೆ ಅಲ್ವಾ, ಅವರು ಜಾಯ್ನಿಂಗ್ ಆಗೋವರೆಗೂ ರಿಸರ್ವ್ ಲಿಸ್ಟ್ ಬಿಡಲ್ಲ. ಅವರೆಲ್ಲ ಕಂಪ್ಲೀಟ್ ಆದಮೇಲೆ ಯಾವುದೇ ಆಗಲಿ ರಿಸರ್ವ್ ಲಿಸ್ಟ್ಗಳು ಬರೋದು. ಇನ್ನು ರಿಸರ್ವ್ ಲಿಸ್ಟ್ ವ್ಯಾಲಿಡಿಟಿ ಅಂತಂದರೆ 1 ಇಯರ್ ಇರುತ್ತೆ. ಸೊ ಇದು ಎಸ್ ಬಿ ಐಯಲ್ಲಿ 3 ಟೈಮ್ಸ್ ಜನ ರಿಸರ್ವ್ ಲಿಸ್ಟ್ ಬರುತ್ತೆ. ಇನ್ನು ಬೇರೆದರಲ್ಲಿ ಬೇರೆ ಥರ ಇದೆ. ಎಸ್ ಬಿ ಐ ಕ್ಲರ್ಕಲ್ಲಿ 3 ಟೈಮ್ಸ್ ಜನ ಬರುತ್ತೆ. ನೆಕ್ಸ್ಟ್ IBPS ಕ್ಲರ್ಕ್ ಏನಂತಂದರೆ, IBPS ಕ್ಲರ್ಕಲ್ಲಿ ಇದರಲ್ಲಿ ನಮ್ಮ ಕನ್ನಡದಲ್ಲಿ ಭಾಳ ವೇಕೆನ್ಸಿ ಇದೆ, 1300+ ಇದೆ ಅಲ್ವಾ. ಸೊ ಅದರಲ್ಲಿ ಮಲ್ಟಿಪಲ್ ಸೆಲೆಕ್ಷನ್ಸ್ ಇದರಲ್ಲಿ ಭಾಳ ಆಗಿದ್ದಾರೆ. ಇವನ್ RRBPO ಸೆಲೆಕ್ಟ್ ಆದವರು SB ಕ್ಲರ್ಕ್ ಆಗಿದ್ದಾರೆ, IBPS ಕ್ಲರ್ಕ್ ಆಗಿದ್ದಾರೆ, RRB ಕ್ಲರ್ಕ್ ಕೂಡ ಆಗಿದ್ದಾರೆ. ಅದರಿಂದನೇ ರಿಸರ್ವ್ ಲಿಸ್ಟಲ್ಲಿ ನನ್ನ ಚಾನ್ಸ್ ಭಾಳ ಇದೆ ಈ ಸಲ ಅಂತ ಹೇಳ್ತಿರೋದು. ಇನ್ನು IBPS ಕ್ಲರ್ಕಲ್ಲಿ ಯಾವ ಥರ ಅಂತಂದರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಪ್ರಾಕ್ಸಿಮೇಟ್ಲಿ 30% ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು IBPS ಕ್ಲರ್ಕಲ್ಲಿ ನಿಮ್ಮ ರಿಸಲ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೀವು ರಿಸರ್ವ್ ಲಿಸ್ಟಲ್ಲಿ ಇದೀರಾ ಇಲ್ಲ ಅಂತಲೇ ಮೆನ್ಷನ್ ಮಾಡಿರ್ತಾರೆ. ಯಾರು ರಿಸರ್ವ್ ಲಿಸ್ಟಲ್ಲಿ ಇದ್ದೀರೋ ಅವ್ರಿಗೆ ಮಾತ್ರ ಚಾನ್ಸ್ ಇರುತ್ತೆ. ಕೆಲವರು ಕೇಳ್ತಾ ಇರ್ತಾರೆ, ರಿಸರ್ವ್ ಲಿಸ್ಟ್ಗಿನ ಕಮ್ಮಿ ಕಟಾಪ್ ಅಂದರೆ ಜಸ್ಟ್ ರಿಸರ್ವ್ ಲಿಸ್ಟ್ ಈಗ ಯಾವುದೋ ಒಂದು ಕ್ಯಾಟಗರಿದು 75 ಇದೆ ಅಂದ್ಕೊಳ್ಳಿ. ಕೆಲವರು 74 ಇದೆ, ನನ್ನ ರಿಸರ್ವ್ ಲಿಸ್ಟ್ ಕಟಾಪ್ಗಿನ 1 ಮಾರ್ಕ್ಸ್ ಕಮ್ಮಿ ಇದೆ, ನನ್ನ ಸೆಲೆಕ್ಟ್ ಆಗ್ಬೋದಾ ಅಥವಾ ಮುಂದೆ ವೇಕೆನ್ಸೀಸ್ ಖಾಲಿ ಉಳಿದ್ರೆ ನಮ್ಮ ಸೆಲೆಕ್ಟ್ ಮಾಡ್ಬೋದಾ ಅಂತ ಥಿಂಕ್ ಮಾಡ್ತಿರ್ತಾರೆ. ಇಲ್ಲ, ಆ ಥರ ಇಲ್ಲ. ರಿಸರ್ವ್ ಲಿಸ್ಟ್ ಅಂತ ಯಾರು ಮೆನ್ಷನ್ ಮಾಡಿದ್ರು ಅವ್ರನ್ನ ಮಾತ್ರ ಸೆಲೆಕ್ಷನ್ ಮಾಡೋದು. IBPS ಕ್ಲರ್ಕ್ ಆಗಲಿ, IBPS ಎಕ್ಸಾಮ್ಸ್ ಅಂದ್ಕೊಳ್ಳಿ. ಸೊ SB ಅಲ್ಲಿ ಮೆನ್ಷನ್ ಮಾಡಿರಲ್ಲ ನೀವು ರಿಸರ್ವ್ ಲಿಸ್ಟಲ್ಲಿ ಇದ್ದೀರಾ ಅಂತ, ಬಟ್ ಬೇರೆ ಎಲ್ಲ IBPS ಕ್ಲರ್ಕ್ PO RRB ಕ್ಲರ್ಕ್ PO ಎಲ್ಲದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಯಾರು ರಿಸಲ್ಟಲ್ಲಿ ಮೆನ್ಷನ್ ಮಾಡಿರ್ತಾರೋ ಅವ್ರು ಮಾತ್ರ ರಿಸರ್ವ್ ಲಿಸ್ಟಲ್ಲಿ ಇದ್ದಂಗೆ, ಅವ್ರು ಮಾತ್ರ ಸೆಲೆಕ್ಷನ್ ಆಗೋದು. ಇನ್ನು ಸೀಟ್ಸ್ ವೇಕೆಂಟ್ ಉಳಿದ್ರೆ ಅಕಸ್ಮಾತ್ ಈಗ ರಿಸರ್ವ್ ಲಿಸ್ಟಲ್ಲಿರೋರೆಲ್ಲ ಕ್ಲಿಯರ್ ಆದರು. ಈಗ ಲಾಸ್ಟ್ ಟೈಮ್ IBPS ಕ್ಲರ್ಕಲ್ಲಿ ಅದೇ ಥರ ಆಗಿರೋದು. ಸೊ ಅವರೆಲ್ಲ ಕ್ಲಿಯರ್ ಆದರು. ಅದರಲ್ಲಿ ಕೆಲವರು ಜಾಯ್ನಿಂಗ್ ಆಗಲಿಲ್ಲ, ಸೀಟ್ಸ್ ಹಂಗೆ ವೇಕೆಂಟ್ ಉಳ್ಕೊಂಡು. ಇನ್ನು ಅದೇ ವೇಟಿಂಗ್ ಲಿಸ್ಟ್ಗಿಂತ ಸ್ವಲ್ಪ 1 ಮಾರ್ಕ್ಸ್ ಕಮ್ಮಿ ಇರೋ ನಮ್ಮ ತಗೋಬೋದು ಅಂತಿರಲ್ಲ, ಇಲ್ಲ ಅವನ್ನ ನೆಕ್ಸ್ಟ್ ಇಯರ್ಗೆ ಆ್ಯಡ್ ಮಾಡ್ತಾರೆ. ಎಸ್ ಬಿ ಐಯಲ್ಲಿ ಮಿನಿಮಮ್ ಕಟಾಪ್ ರೀಚ್ ಮಾಡಿಲ್ಲ, ಅದಕ್ಕಿಂತ ಕಮ್ಮಿ ಇದ್ದಾರೆ ಅಂದರೆ ಅವ್ರನ್ನ ನೆಕ್ಸ್ಟ್ ಇಯರ್ ಅಂದರೆ ಬ್ಯಾಕ್ಲಾಗ್ ವೇಕೆನ್ಸೀಸ್ ಅಂತ ಆ್ಯಡ್ ಮಾಡ್ತಾರೆ. ಅವು ರಿಸರ್ವ್ ಕ್ಯಾಟಗರಿಯಲ್ಲಿ ಇರ್ತಾವೆ ನೋಡಿ, ST SC OBC ಅಲ್ಲಿ ನೋಟಿಫಿಕೇಷನಲ್ಲಿ ಇರುತ್ತೆ ನೋಡಿ ಬ್ಯಾಕ್ಲಾಗ್ ವೇಕೆನ್ಸೀಸ್ ಅಂತ. ಸೊ ಅವು ಪ್ರೀವಿಯಸ್ ಇಯರ್ಸಲ್ಲಿ ಫಿಲ್ ಆಗಿರೋ ವೇಕೆನ್ಸಿನ ಬ್ಯಾಕ್ಲಾಗ್ ಅಂತ ನೆಕ್ಸ್ಟ್ ನೋಟಿಫಿಕೇಷನ್ ಫಾರ್ವರ್ಡ್ ಮಾಡ್ತಾರೆ. ಇವನ್ IBPS ಕ್ಲರ್ಕಲ್ಲಿ ಯಾವ ಥರ ಅಂತಂದರೆ, ಬ್ಯಾಕ್ಲಾಗ್ ವೇಕೆನ್ಸೀಸ್ ಅಂತ ಮೆನ್ಷನ್ ಮಾಡಲ್ಲ, ಡೈರೆಕ್ಟ್ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಆ ಥರ ಮಾಡ್ತಾರೆ. ಇನ್ನು IBPS ಕ್ಲರ್ಕ್ ರಿಸರ್ವ್ ಲಿಸ್ಟ್ ಅಂದರೆ ವರ್ಷಕ್ಕೆ 3 ಟೈಮ್ಸ್ ರಿಲೀಸ್ ಮಾಡ್ತಾರೆ ಅವ್ರು, ಕರೆಕ್ಟ್ 3 ಟೈಮ್ಸ್. RRB ಮಾತ್ರ 4 ಟೈಮ್ಸ್ ರಿಲೀಸ್ ಮಾಡೋರು, 3 ಟೈಮ್ಸ್ ರಿಲೀಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 3 to 4 ಮಂತ್ಸ್ ಆದಮೇಲೆ
ರಿಲೀಸ್ ಮಾಡ್ಬೋದು. ಸೊ ಇದರಲ್ಲಿ 30% ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಕೆಟಗರಿಯಲ್ಲಿ ವೇಕೆನ್ಸೀಸ್ ಎಷ್ಟಿದಾವೆ ಅದರ 30% ರಿಸರ್ವ್ ಲಿಸ್ಟಲ್ಲಿ ಇರ್ತಾರೆ. ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಸೊ ಅಷ್ಟು ಮಿನಿಮಮ್ ಇದ್ದೇ ಇರುತ್ತೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಲ ಭಾಳ ಇದೆ ಅಂದರೆ ವೇಕೆನ್ಸೀಸ್. ಸೊ ರಿಸರ್ವ್ ಲಿಸ್ಟ್ ಕೂಡ ಭಾಳ ಜನ ಇರ್ತಾರೆ. ಸೊ ನಾನು IBPS ಕ್ಲರ್ಕ್ ಏನಪ್ಪ ಅಂತಂದರೆ ಲಾಸ್ಟ್ 2 ಇಯರ್ಸ್ 2023 ಮತ್ತು 2024 ಫುಲ್ಲು ರಿಸರ್ವ್ ಲಿಸ್ಟಲ್ಲಿ ಯಾರಿದ್ರು ಅವರೆಲ್ಲ ಕ್ಲಿಯರ್ ಮಾಡಿರೋದು. ಫಸ್ಟ್ ರಿಸರ್ವ್ ಲಿಸ್ಟ್ ರಿಲೀಸ್ ಮಾಡಿದಾಗಲೇ ಎಲ್ಲರೂ ಕ್ಲಿಯರ್ ಮಾಡಿದ್ರು. ಸೊ ನಿಮ್ಮ ಚಾನ್ಸ್ ಕೂಡ ಫಸ್ಟ್ ರಿಸರ್ವ್ ಲಿಸ್ಟಲ್ಲೇ ಗೊತ್ತಾಗುತ್ತೆ. ಆಲ್ಮೋಸ್ಟ್ 4 ಮಂತ್ಸ್ ವೆಯ್ಟ್ ಮಾಡಿ, ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು, ಅವಾಗ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಸ್ಟಲ್ಲಿ ಇರೋರಂತ ಹಾಗೆ ಆಗುತ್ತೆ. ಸೊ ಎಲ್ಲರೂ ಕ್ಲಿಯರ್ ಮಾಡ್ಬೋದು, ನೋಡೋಣ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಷ್ಟೇ. ಇನ್ನು RRB PO ಅಂತಂದರೆ ಸೊ ಇದರಲ್ಲಿ ಎಷ್ಟು ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿಲ್ಲ RRB ನೋಟಿಫಿಕೇಷನಲ್ಲಿ. ಬಟ್ ಇದರಲ್ಲಿ ಕೂಡ ನನಗೆ ಗೊತ್ತಿರೋ ಪ್ರಕಾರ ಲಾಸ್ಟ್ ಇಯರ್ ಅಂದರೆ ನಾನು 2024 ರಿಸರ್ವ್ ಲಿಸ್ಟಲ್ಲಿದ್ದಾಗ RRB POದಲ್ಲಿ ಆಲ್ಮೋಸ್ಟ್ ನಿಯರ್ಲಿ 30% ಏನೋ ಇದ್ದರು. ಸೊ ಕ್ಲರ್ಕಲ್ಲಿ ಅಷ್ಟೇ ಇರ್ಬೋದು, ಇನ್ನು ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಹೇಳೋಕ್ಕಾಗಲ್ಲ. ಇವಾಗ 30% ಅಂದರೂ ಕ್ಲರ್ಕಲ್ಲಿ 800 ವೇಕೆನ್ಸಿ ಇದೆ. ಆಲ್ಮೋಸ್ಟ್ 240 ಇಲ್ಲ ಅದಕ್ಕಿಂತ ಪ್ಲಸ್ ಸ್ವಲ್ಪ ಜನ ಇದ್ರೂ ಇರ್ಬೋದು. ಕೆಟಗರಿ ವೈಸ್ ರಿಸರ್ವ್ ಲಿಸ್ಟ್ ಮೆನ್ಷನ್ ಮಾಡಿರ್ತಾರೆ. ಸೊ 240 ಅಂದ್ಕೊಂಡ್ರೆ RRB ಕ್ಲರ್ಕಲ್ಲಿ. ಸೊ IBPS ಕ್ಲರ್ಕಲ್ಲಿ 1300 ವೇಕೆನ್ಸಿ ಇದೆ. RRB POದಲ್ಲಿ 500 ವೇಕೆನ್ಸಿ ಇದೆ. ಅವು ಕೂಡ ಭಾಳ ಜನ ಮಲ್ಟಿಪಲ್ ಸೆಲೆಕ್ಷನ್ಸ್ ಇದರಲ್ಲಿ ಯಾವ ಥರ ಆಗಿದೆ ಅಂದರೆ ಭಾಳ ಜನ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ಕೂಡ ನಾನು 3ರಲ್ಲಿ ಸೆಲೆಕ್ಟ್ ಆಗಿದ್ದೀನಿ. IBPS ಕ್ಲರ್ಕ್, RRB ಕ್ಲರ್ಕ್ ಮತ್ತು SBI ಕ್ಲರ್ಕ್. ಸೊ ನಾನು ಒಂದು ಮಾತ್ರ ಚೂಸ್ ಮಾಡೋಕ್ಕಾಗೋದು. ಅದರಿಂದ ಬೇರೆ ನನ್ನ ಸೀಟ್ ವೇಕೆಂಟ್ ಉಳಿದಿದ್ದು ನನ್ನ ಕೆಟಗರಿಯವರಿಗೆ ಯೂಸ್ ಆಗುತ್ತೆ. ಆ ಥರ ಜನರಲ್ಲಲ್ಲಿ ಇದ್ದಾರೆ, OBCಯಲ್ಲಿ ಇದ್ದಾರೆ. ಸೊ ಅದರಿಂದನೇ ಸಲ ನಾನು ರಿಸರ್ವ್ ಲಿಸ್ಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಇನ್ನು RRBಯಲ್ಲಿ ಯಾವ ಥರ ಅಂದರೆ 4 ಮಂತ್ಸ್ ಒಂದ್ಸಲಿ ರಿಸರ್ವ್ ಲಿಸ್ಟು 4 ಮಂತ್ಸ್ ಅಲ್ಲ 3 ಮಂತ್ಸ್ ಒಂದ್ಸಲಿ ರಿಸರ್ವ್ ಲಿಸ್ಟ್ ಬರುತ್ತೆ. ಸೊ ಈ ಸಲ ಎಕ್ಸಾಕ್ಟ್ ಡೇಟ್ಸ್ ಗೊತ್ತಿಲ್ಲ. ಲಾಸ್ಟ್ ಇಯರ್ ಅಂತ ಜನವರಿ 1ಕ್ಕೆ ರಿಸಲ್ಟ್ ರಿಲೀಸ್ ಮಾಡಿದ್ರಲ್ಲ, ಅದೇ ಥರ ಎವ್ರಿ 3 ಮಂತ್ಸ್ ಅಂದರೆ ಮಾರ್ಚ್ 31ಗೆ ರಿಲೀಸ್ ಅಂದರೆ 3 ಮಂತ್ಸ್ ಆದ ತಕ್ಷಣ ರಿಲೀಸ್ ಮಾಡ್ತಾಯಿದ್ದಾರೆ. ಈ ಸಲ ಏನು ಮಾಡ್ತಾರೆ ಗೊತ್ತಿಲ್ಲ. ಫಸ್ಟ್ ರಿಸರ್ವ್ ಲಿಸ್ಟ್ ಬಂದಾಗ ಗೊತ್ತಾಗುತ್ತದೆ. ಇಲ್ಲಿ ಕಮ್ಮಿ ಚಾನ್ಸ್ ಯಾರಿಗಂತಂದರೆ RRB PO ರಿಸರ್ವ್ ಲಿಸ್ಟಲ್ಲಿರೋರು ಮತ್ತು SBI ಕ್ಲರ್ಕಲ್ಲಿ ರಿಸರ್ವ್ ಲಿಸ್ಟಲ್ಲಿರೋರು. ಸೊ RRB PO ಜಾಸ್ತಿ ಜನ ರಿಸೈನ್ ಮಾಡಲ್ಲ. ಅದರಲ್ಲಿ ಈ ಸಲ ಯಾವುದು LBO ರಿಕ್ರೂಟ್ಮೆಂಟ್ಸ್ ಇಲ್ಲ. ಮತ್ತು IBPS PO ಲಾಸ್ಟ್ ಟೈಮ್ RRB ಆದಮೇಲೆ ರಿಲೀಸ್ ಮಾಡೋರು. ಬಟ್ ಈ ಸಲ ಫಸ್ಟ್ IBPS PO ರಿಸಲ್ಟು ರಿಲೀಸ್ ಮಾಡಿದ್ದಾರೆ. ಅದರಿಂದ ಅದಕ್ಕೆ RRB POನೇ ನನಗನ್ಸಿದ್ದು ಕಮ್ಮಿ ಚಾನ್ಸ್ ಅಂತ. ಸೊ ಅವ್ರು ಕೂಡ ಫಸ್ಟ್ ರಿಸರ್ವ್ ಲಿಸ್ಟೇ ಮ್ಯಾಕ್ಸಿಮಮ್ ಚಾನ್ಸ್. ಅದರಲ್ಲಿ ಸೆಲೆಕ್ಷನ್ ಆದಂಗೆ ಆಮೇಲೆ ಸೆಲೆಕ್ಷನ್ ಆಗೋದು ಕಷ್ಟ ಇದೆ. ಸೆಕೆಂಡ್, ಥರ್ಡ್, ಫೋರ್ತ್ ರಿಸರ್ವ್ ಲಿಸ್ಟಲ್ಲಿ ಕಮ್ಮಿ ಜನ ಆಗ್ತಾರೆ, ಒಬ್ಬರಿಬ್ಬರನ್ನ ಹತ್ರ. ಬಟ್ ಮ್ಯಾಕ್ಸಿಮಮ್ ಆಗೋದು ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ. ಅದು ಕೂಡ 3 ಮಂತ್ಸ್ ಆದಮೇಲೆ ರಿಲೀಸ್ ಮಾಡ್ತಾರೆ. ನೋಡಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ, ಅವಾಗ ಗೊತ್ತಾಗುತ್ತೆ. ಸೊ ಅದೇ RRB PO ಮತ್ತು SBI ಕ್ಲರ್ಕ್ ಸ್ವಲ್ಪ ಕಮ್ಮಿ ಚಾನ್ಸ್ ಇದೆ. ಇನ್ನು ಉಳಿದಿದ್ದು IBPS ಕ್ಲರ್ಕ್ ಮತ್ತು RRB ಕ್ಲರ್ಕ್ ಭಾಳನೇ ಚಾನ್ಸ್ ಇದೆ. ಇನ್ನು RRB ಕ್ಲರ್ಕ್ ಅಂತಂದರೆ RRB ಕ್ಲರ್ಕ್ ವೀಡಿಯೋ ಮಾಡೋಕೆ ಹೋಗಲಿಲ್ಲ. ಅದೇ ನನ್ನ ಹತ್ರ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಏನೋ ಗೊತ್ತಿರಲಿಲ್ಲ, ಅದರಿಂದ ವೀಡಿಯೋ ಮಾಡೋಕೆ ಹೋಗಲಿಲ್ಲ. ಸೊ ಇಷ್ಟು ಗ್ಯಾಪ್ ಇದೆ ಕೆಟಗರಿ ವೈಸು. ಸೊ ಇದರಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ, ಎಲ್ಲರೂ ಕ್ಲಿಯರ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅದೇ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಅಲ್ಲಿವರೆಗೂ ಬೇರೆ ಎಕ್ಸಾಮ್ಸ್ ಗೊತ್ತಿರಿ ಯಾವ ನಿಮ್ಮ ಸೆಲೆಕ್ಷನ್ ಆಗಿಲ್ಲ ಅಂತಂದರೆ ಇನ್ನು ಈ ವರ್ಷದೆಲ್ಲ ಎಕ್ಸಾಮ್ಸ್ ಮುಗ್ದಿದ್ದಾವೆ. ಅಂದರೆ ಲಾಸ್ಟ್ ಇಯರ್ ಈ ವರ್ಷಕ್ಕೆ ಪ್ರಿಪೇರ್ ಆಗ್ತಾಯಿರಿ, ರಿಸಲ್ಟ್ಸ್ ಬರೋ ಮುಗ್ದಿದ್ದಾವೆ. ಸೊ ನನಗೆ ಅನ್ಸೋದು ಏನಪ್ಪ ಅಂತಂದರೆ ಯಾರು ಜನರಲಲ್ಲಿ 2 ಒಳಗಿದ್ದೀರೋ ಅವ್ರದ್ದು ಆಲ್ಮೋಸ್ಟ್ 100% ಸೆಲೆಕ್ಷನ್ ಆಗುತ್ತೆ. 1.5 ಇಲ್ಲ 2 ಒಳಗೆ. ಇನ್ನು OBCಯಲ್ಲಿ 1 to 10, 20 ಒಳಗೆ ಯಾರಿದ್ದಾರೆ ಅವ್ರದ್ದು ಆಗ್ಬೋದು. EWSಲ್ಲಿ ಆಲ್ಮೋಸ್ಟ್ 1.50ವರೆಗೂ ಚಾನ್ಸ್ ಐತೆ. SCಯಲ್ಲಿ 1ವರೆಗೂ ಚಾನ್ಸ್ ಇರುತ್ತೆ. STಯಲ್ಲಿ 1.5ವರೆಗೂ ಚಾನ್ಸ್ ಇದೆ ಅಂತ. ಮ್ಯಾಕ್ಸಿಮಮ್ ಚಾನ್ಸ್ ಇಷ್ಟೊಳಗಿರೋರು ಇದೆ ಅಂದ್ಕೊತೀನಿ. ಬಟ್ ಎಲ್ಲರೂ ಕ್ಲಿಯರ್ ಆಗ್ಬೋದು ಅಂತಲೇ ನನಗೆ ಜಾಸ್ತಿ ಅನ್ಸೋದು. ಫಸ್ಟ್ ರಿಸರ್ವ್ ಲಿಸ್ಟ್ವರೆಗೂ ವೆಯ್ಟ್ ಮಾಡಿ. ಅದೇ ಮ್ಯಾಕ್ಸಿಮಮ್ RRB PO, SBI ಕ್ಲರ್ಕ್ ಮತ್ತು IBPS ಕ್ಲರ್ಕಿಗೆ ಜಾಯ್ನ್ ಆಗ್ತಾರೆ. RRB ಕೆಲವರು ಜಾಯ್ನ್ ಆಗಲ್ಲ. ಸೊ ರೂರಲ್ ಪೋಸ್ಟಿಂಗ್ ಕೊಡ್ತಾರೆ, ಅಡ್ಜಸ್ಟ್ ಆಗಲ್ಲ ಅಂತ. ಬಟ್ ಕೆಲವರು ಈ IBPS ಕ್ಲರ್ಕಲ್ಲಿ ಯುಕೋ ಬ್ಯಾಂಕು ಅಥವಾ ಪಂಜಾಬ್ ಸಿಂಧ್ ಬ್ಯಾಂಕು ಅವು ಆಗಿ RRB ಕ್ಲರ್ಕ್ ಆಗಿದ್ದಾರೆ. ಸೊ RRB ಕ್ಲರ್ಕ್ ಜಾಯ್ನ್ ಆಗೋರು ಇರ್ತಾರೆ. ಅಂದರೆ ಆ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಅನ್ನೋ ಥಿಂಕ್ ಮಾಡೋರು ಇರ್ತಾರೆ. ಬಟ್ ಅವು ವೇಕೆನ್ಸಿ ಇಲ್ಲ. ನಮ್ಮಲ್ಲಿ ಮ್ಯಾಕ್ಸಿಮಮ್ IBPS ಕ್ಲರ್ಕ್ ವೇಕೆನ್ಸಿ ಇರೋದು ಬ್ಯಾಂಕ್ ಆಫ್ ಬರೋಡಾ ಮತ್ತು ಕೆನರಾ ಬ್ಯಾಂಕು. ಅದರಿಂದ ಅವು ಸ್ವಲ್ಪ ಹೈ ಲೆವೆಲ್ ಬ್ಯಾಂಕ್ಸ್ ಅಂತ ಜಾಯ್ನ್ ಆಗೋರೆ ಜಾಸ್ತಿ. ಸೊ RRBಯಲ್ಲಿ ವೇಕೆನ್ಸಿ ಉಳಿಯುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ ಕಾಂಪಿಟೇಷನ್ ಬೇರೆ ಸ್ಟೇಟ್ಗಳಿಂದ, ಪಕ್ಕದ ಸ್ಟೇಟ್ಗಳಿಂದ, ಅದರಲ್ಲಿ ಆಂಧ್ರದವರಿಂದನೇ ಮ್ಯಾಕ್ಸಿಮಮ್ ಕಾಂಪಿಟೇಷನ್ ಆಗಿರುತ್ತೆ. ಸೊ ಅವರು ಯಾರಾದರೂ ಅವ್ರ ಸ್ಟೇಟಲ್ಲಿ ಸೆಲೆಕ್ಷನ್ ಆಗಿದ್ರೆ, ಈಗ RRB PO ಇಲ್ಲಿ ಸೆಲೆಕ್ಟ್ ಆಗಿ ಅವ್ರ ಸ್ಟೇಟಲ್ಲಿ IBPS ಕ್ಲರ್ಕ್ ಅಥವಾ SBI ಕ್ಲರ್ಕ್ ಸೆಲೆಕ್ಟ್ ಆಗಿದ್ರೆ, ಸೊ ಅಲ್ಲಿ ಅವರು ಜಾಯ್ನ್ ಆಗ್ಬೋದು, ಚಾನ್ಸ್ ಐತೆ. ಬಟ್ ಅವ್ರು ಆಗಲ್ಲ. ಆ್ಯಕ್ಚುಲಿ ನಮ್ಮ ಸ್ಟೇಟೇ ಬೇಕಂತಾನೆ ಇವನ್ 50 ವೇಕೆನ್ಸಿ ಇದ್ದರೂ ಕೂಡ ಅವ್ರು ಇಲ್ಲಿಗೆ ಅಪ್ಲೈ ಮಾಡ್ತಾರೆ. ಆ ಥರ ಇದ್ದಾರೆ ಆಂಧ್ರದವರು. ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಾವೇ ಚೆನ್ನಾಗಿ ಪ್ರಿಪೇರ್ ಆಗಿ ಸೆಲೆಕ್ಷನ್ ಆಗಬೇಕು. ಅವರೊಂದು ಇಲ್ಲ ಅಂತಂದರೆ ನಮ್ಮ ಸ್ಟೇಟ್ ಕಟ್ ಆಫ್ಸ್ ಭಾಳ ಕಮ್ಮಿ ಇರೋದು. ಸೊ ಈ ಸಲ ಭಾಳ ಓವರ್ ಆಗಿದೆ. ಬರೀ ಆಂಧ್ರ ಅಂತಲ್ಲ, ಮಹಾರಾಷ್ಟ್ರದವರು ಅಪ್ಲೈ ಮಾಡ್ತಾರೆ, ತಮಿಳುನಾಡು, ಕೇರಳದವರು ಅಂತ ಭಾಳ ಜನ ಅಪ್ಲೈ ಮಾಡ್ತಾರೆ ಇಲ್ಲಿಗೆ. ಇವನ್ ನಾರ್ತ್ ಈಸ್ಟ್ ಕೂಡ ಅಪ್ಲೈ ಮಾಡ್ತಾರೆ. ಆ ಥರ ಇದೆ ನಮ್ಮ ಕರ್ನಾಟಕದಲ್ಲಿ. ಏನು ಮಾಡೋಕ್ಕಾಗಲ್ಲ. ಸೊ ನಾವೇ ಚೆನ್ನಾಗಿ ಓದಿ ಸೆಲೆಕ್ಟ್ ಮಾಡ್ಕೋಬೇಕು, ಸೆಲೆಕ್ಷನ್ ಆಗಬೇಕು. ಸೊ ಅಕಸ್ಮಾತ್ ಅವ್ರು ಇಲ್ಲ ಅಂತಂದಿದ್ರೆ ನಮ್ಮ ಕರ್ನಾಟಕ ಕಟ್ ಆಫ್ ಲೋಯೆಸ್ಟ್ ಕಟ್ ಆಫ್ ಎಷ್ಟಿದೆಯಲ್ಲ ಅದಕ್ಕಿಂತ ಕಮ್ಮಿ ಕಟ್ ಆಫ್ ಇರೋದು. ಇವನ್ ಜನರಲ್ ಕೂಡ ಅರೌಂಡ್ 40-45 ಇರೋದು ಅನ್ಕೊಂತೀನಿ ಅಷ್ಟೇ, 100ಗೆ ಆ ಥರ ಇರೋದು ಈಗ. ಸೊ ನಾವು ಏನು ಮಾಡೋಕ್ಕಾಗಲ್ಲ. ಇವನ್ ಲಾಸ್ಟ್ 2-3 ಇಯರ್ಸ್ ಹಿಂದೆ ನಾನು ಪ್ರಿಪೇರ್ ಆಗಬೇಕಾದ್ರೆ ನನಗೆ ಹಂಗೆ ಅನ್ಸೋದು. ಬಟ್ ಅದೇ ನಾವೇ ಓದಿ ತಗೋಬೇಕು. ಇನ್ನು ನನ್ನ RRB ಕ್ಲರ್ಕ್ ರಿಸಲ್ಟ್ ಅಂದರೆ ಸೆಲೆಕ್ಷನ್ ಆಗಿದೆ, ಶಾರ್ಟ್ಸಲ್ಲಿ ಆಗಿದೆ ನೋಡಿ ವಿಡಿಯೋ. ಸೊ ಅದೇ ಹೇಳಿದ್ದು. ಇದು ನೋಡಿ, ಲಾಸ್ಟ್ ಯಾರೋ ಒಬ್ಬರು RTI ಶೇರ್ ಮಾಡಿದ್ರು ಗ್ರೂಪ್ಸಲ್ಲಿ. ಯಾವ ಥರ ಇದೆ ಅಂತಂದರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ. ಲಾಸ್ಟ್ ಇಯರ್ RRB ಕ್ಲರ್ಕ್ ವೇಕೆನ್ಸಿ ಇದ್ದಿದೆ 200 ಅಂದರೆ 2024ಅಲ್ಲಿ. ಸೊ ಲಾಸ್ಟ್ ಇಯರ್ ನಾವು ಮರ್ಜರ್ ಆಗಿರಲಿಲ್ಲಲ್ವಾ, ಇದು ಗ್ರಾಮೀಣ ಬ್ಯಾಂಕು, ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತಲ್ವ. ಸೊ ಅದರಲ್ಲಿ ಆಫೀಸ್ ಅಸಿಸ್ಟೆಂಟು 168+6 ಅಂದರೆ 174 ಕ್ಯಾಂಡಿಡೇಟ್ಸು ಬೇರೆ ಸ್ಟೇಟ್ ಅವರೇ ಆಗಿದ್ದಾರೆ. ಅಂದರೆ LLPಟಿಗೆ ಅಪಿಯರ್ ಆಗಿದ್ದಾರೆ ಅಂತಂದರೆ 200ಅಲ್ಲಿ ಅಷ್ಟೊಂದು ಜನ ಬರೀ ಬೇರೆ ಸ್ಟೇಟವರೇ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದವರು ಪರಿಸ್ಥಿತಿ ಆ ಥರ ಇದೆ ನೋಡಿ ಬ್ಯಾಂಕಿಂಗಲ್ಲಿ. ಮತ್ತು ಅದರಲ್ಲಿ ಇನ್ನೊಂದು ಏನಂತಂದರೆ LPT ಯಾರನ್ನೂ ಫೇಲ್ ಮಾಡಲ್ಲ. ಅದು ಇನ್ನೂ ಒಂದು ವರ್ಷ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕರಿಗೆ ಏನಾಗುತ್ತಿಲ್ಲ. ಒಟ್ಟು LPTಯಲ್ಲಿ ಫೇಲ್ ಮಾಡಲ್ಲ, ಸ್ಟಿಕ್ಟು ಮಾಡಲ್ಲ, ಫೇಲು ಮಾಡಲ್ಲ. ಅವರು ಹಿಂದಿಯವ್ರು ಬಂದರೂ ಕೂಡ LPT ಫೇಲ್ ಮಾಡಲ್ಲ. ಆ ಥರ ಇದ್ದಾರೆ. ಇನ್ನು RRB LPT ಕೂಡ
ಅದು ಪ್ರೊಸೆಸ್ ಚೆನ್ನಾಗಿಲ್ಲ, ಆಲ್ಮೋಸ್ಟ್ 6 ಮಂತ್ ಆದಮೇಲೆ ಅಂತ ಇದೆ. ಇನ್ನೂ ಒಂದು ಏನಂತಂದರೆ, ಸೊ ಮ್ಯಾಕ್ಸಿಮಮ್ KGBಯಲ್ಲಿ ಬೇರೆ ಸ್ಟೇಟ್ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಆಂಧ್ರದವ್ರು ಅಂತ ಫುಲ್ಲು ಇವನ್ ಹೈಯರ್ ಅಥಾರಿಟಿಯಲ್ಲಿ ಕೂಡ ಅವರೇ ಇದ್ದಾರೆ. ಸೊ ಅವರು ಫೇಲ್ ಮಾಡಲ್ಲ. ಕೆನರಾ ಬ್ಯಾಂಕಲ್ಲಿ ಅವರೇ ಇದ್ದಾರೆ, ಆಲ್ಮೋಸ್ಟ್ ಬ್ಯಾಂಕ್ಸಲ್ಲೇ ಅವರೇ ಇದ್ದಾರೆ ಅಂದ್ಕೊಂಬಿಡಿ. ಸೊ LPTಗಳು ಕೂಡ ಫೇಲ್ ಮಾಡಲ್ಲ, ಆ ಥರ ಆಗಿದ್ದಾರೆ. ಸೊ ಇಲ್ಲಿ ನಾವು ಕನ್ನಡದವರು ಹೋರಾಟ ಮಾಡಬೇಕು, ಅದು ಮಾಡಬೇಕು ಅನ್ನೋಕ್ಕಿಂತ ನಮ್ಮ ಪೊಲಿಟಿಷಿಯನ್ಸು ನಮ್ಮನ್ನು ಕೇಳಲ್ಲ. ಅದಕ್ಕಿಂತ ಬೆಸ್ಟ್ ಏನಂತಂದರೆ ನಾವೇ ಚೆನ್ನಾಗಿ ಓದಿ ಕ್ಲಿಯರ್ ಮಾಡೋದು ಬೆಟರ್ ಆಗಿರುತ್ತೆ. RRB PO ಪರವಾಗಿಲ್ಲ, ಅದೇ ಇಂಟರ್ವ್ಯೂ ಇರುತ್ತೆ ಅಂತ ಕೆಲವರು ಅಂದರೆ ಅಪ್ಲೈ ಮಾಡಲ್ಲ ಅವ್ರ ಸ್ಟೇಟಲ್ಲಿ ವೇಕೆನ್ಸಿ ಇದ್ದರೆ. ಬಟ್ ಆದರೂ ಕೂಡ ಆಲ್ಮೋಸ್ಟ್ 122-32 ಅಂದರೆ ಅರೌಂಡ್ 150 ಜನ ಅವರೇ ಆಗಿದ್ದಾರೆ, ಬೇರೆ ಸ್ಟೇಟ್ ಅವರೇ ಆಗಿದ್ದಾರೆ ಅಂತಂದರೆ. ಲಾಸ್ಟ್ ಇಯರ್ ಇದ್ದು 386, ಅಟ್ಲೀಸ್ಟ್ 50% ಆದರೂ ಕರ್ನಾಟಕದವ್ರು ಆಗಿದ್ದಾರೆ ಅಂತ ಖುಷಿ ಪಡಬೇಕು. ಸೊ ಅದನ್ನು ಜಾಸ್ತಿ ಆಗಬೇಕು, ಅರೌಂಡ್ 70%, ಅರೌಂಡ್ 70-80% ಆದರೂ ನಮ್ಮ ಕನ್ನಡದವ್ರು ಆಗಬೇಕು, ಅದೇ ನಮ್ಮ ಗುರಿ. ಸೊ ನಾವು ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಮಾಡಬೇಕಷ್ಟೇ. ಬೇರೆಯವರು ಇನ್ನು ಯಾರ್ಯಾರು ಜನರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅವರೆಲ್ಲ ಸ್ವಲ್ಪ ವೀಡಿಯೋ ಮಾಡಿ ನಿಮ್ಮ ಸ್ಟ್ರಾಟಜಿಗಳೆಲ್ಲ ಶೇರ್ ಮಾಡ್ತಾರೆ. ಯೂಟ್ಯೂಬ್ ಮೇನ್ ಅಂದರೆ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಮೆಸೇಜ್ಗಳಿಗಿಂತ ಟೆಲಿಗ್ರಾಮಲ್ಲಿ ಮೆಸೇಜ್ಗಳು ಮಾಡಿ ಶೇರ್ ಮಾಡೋಕ್ಕಿಂತ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ನಾನು ಅದಕ್ಕೆ ವೀಡಿಯೋಗಳು ಕೂಡ ಮಾಡ್ತಿರೋದು. ಇನ್ನು ಚಾನಲ್ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬೇರೆಯವ್ರಿಗೆ ಅಪೀರ್ ಆಗಬೇಕು ಈ ವಿಡಿಯೋ, ಕನ್ನಡದವ್ರಿಗೆ ಹೆಲ್ಪ್ ಆಗಬೇಕಂತ. ಇನ್ನು ಸ್ಟ್ರಾಟಜಿ ಅಂತಂದರೆ, ಸೊ RB ಅಸಿಸ್ಟೆಂಟ್ ನಿಯರ್ ಇದೆ. ಸೊ RB ಅಸಿಸ್ಟೆಂಟ್ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿರೋರು ಸೆಲೆಕ್ಷನ್ ಆಗೋದು. ಫ್ರೆಷರ್ಸ್ ಆಗ್ತಾರೆ ಆಗಲ್ಲ ಅಂತಲ್ಲ, ಬಟ್ ಸ್ವಲ್ಪನಾದರೂ ಐಡಿಯಾ ಇರಬೇಕು. ಅದು ಕಟ್ ಆಫ್ ಆಲ್ಮೋಸ್ಟ್ 90+, 85+ ಬರುತ್ತೆ. ಸೊ ಅದು ಸುಮ್ಮನೆ ಜಸ್ಟ್ ಯಾರು ಅಪ್ಲೈ ಮಾಡಿದ್ರೆ ಅದು ಪ್ರಿಪೇರ್ ಆಗಿ ಬೇಡ ಅಂತಲ್ಲ. ಬಟ್ ಇಯರ್ ಸೈಕಲ್ ಇದೆಯಲ್ಲ, ಅಲ್ಲಿ ಅದು ಬರೋ ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿಗಳು ಹೇಳ್ತಾ ಹೋಗ್ತೀನಿ. ಇನ್ನು ಕೆಲವರು ಏನು ಮಾಡಬೇಕು, ಯಾರನ್ನ ಫಾಲೋ ಮಾಡಬೇಕು, ಕೋಚಿಂಗ್ ಹೋಗ್ಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲ ಬೇಕಿಲ್ಲ, ಕರೆಕ್ಟಾಗಿ ನೀವು 1 ವರ್ಷ ಓದಿದ್ರೆ ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಜಸ್ಟ್ ಫ್ರೀ ಯೂಟ್ಯೂಬ್ ಕ್ಲಾಸಸಿಂದ ಮಾಡ್ಬೋದು ಸ್ಟಾರ್ಟಿಂಗು. ಬಟ್ ಜಾಸ್ತಿ ಮೋಕ್ಸ್ ಮಾಡ್ತಾಯಿರಿ, ಮೇನ್ಸ್ ಆಗಲಿ ಪ್ರಿಲಿಮ್ಸ್ ಆಗಲಿ ಮೋಕ್ಸ್ ಮಾಡ್ತಾಯಿರಿ. ಮೋಕ್ಸಿಂದಲೇ ನೀವು ಸೆಲೆಕ್ಷನ್ ಆಗೋದು. ಕ್ಲಾಸ್ ಆಲ್ಮೋಸ್ಟ್ 1 to 3 ಮಂತ್ಸಲ್ಲೇ ನೀವು ಮುಗಿಸ್ಬೇಕು ಸಿಲೆಬಸ್. ಅದಾದ ತಕ್ಷಣ ಮೋಕ್ಸ್ ಜಾಸ್ತಿ ಮಾಡಿ. ಮೋಕ್ಸ್ ಅಂತಂದರೆ ಟೆಕ್ಸ್ಟ್ ಬುಕ್ ಮಾತ್ರ ಬರೀ ಒಂದೇ ಇದರಲ್ಲಿ ಇರಬೇಡಿ. ಜಾಸ್ತಿ ಹೋಲಿಬೋರ್ಡು ಗೈಡ್ಲಿ ಜಾಸ್ತಿ ಮಾಡಿ. ಪ್ರಾಕ್ಟೀಸ್ ಮೋಕ್ ಇಷ್ಟು ಯೂಸ್ ಮಾಡಿ ಮೇನ್ಸ್ಗಳಿಗೆ. ಟೆಕ್ಸ್ಟ್ ಬುಕ್ 3rd ಇಲ್ಲ 4th ಆಪ್ಷನ್ ಆಗಿರಲಿ. ಸೊ ಅದನ್ನು ಜಾಸ್ತಿ ಯೂಸ್ ಮಾಡೋಕೆ ಹೋಗಬೇಡಿ. ಟೆಕ್ಸ್ಟ್ ಬುಕ್ಕು ಅಷ್ಟು ಚೆನ್ನಾಗಿಲ್ಲ, ನಾನು ಯೂಸ್ ಮಾಡಿ ಬಿಟ್ಟಿದ್ದು, ಅದರಿಂದ ಹೇಳ್ತಿದ್ದೀನಿ. ಜಾಸ್ತಿ ಗೈಡ್ಲಿ, ಹೋಲಿಬೋರ್ಡು ಮತ್ತು ಪ್ರಾಕ್ಟೀಸ್ ಮೋಕ್ ಯೂಸ್ ಮಾಡ್ತಾಯಿದೆ. ಇನ್ನು ಕ್ಲಾಸಸ್ ಅಂತಂದರೆ ಇಂಗ್ಲೀಷಿಗೆ ಬಂದು ವರುಣ್ ಚಿತ್ರ ಮತ್ತು ನಿಮಿಷ ಬಂಜಾಲ್ ಅಂತ ಹೇಳ್ತಾರೆ. ಸೊ ನೋಡಿ ನಿಮ್ಗೆ ಏನು ಅನ್ಸುತ್ತೆ, ಮೋಕ್ಸ್ ಮಾಡೋದು ಬೆಟರ್ ಅಂತೀನಿ ನನಗೆ. ಸೆಕ್ಷನಲ್ ಮೋಕ್ಸ್ ಮಾಡ್ತಾರೆ. ಇನ್ನು ಕ್ವಾಂಟಿಗೆ ಹರ್ಷಲ್ ಅಗರ್ವಾಲ್ ಮತ್ತು ಕೌಶಿಕ್ ಮಂತಿ ನೋಡಿ, ಅವರೇ ಚೆನ್ನಾಗಿರೋದು. ಸ್ವಲ್ಪ ಲೋ ಲೆವೆಲ್ಗೆ ಹೇಳ್ತಾರೆ, ಹೈ ಲೆವೆಲ್ಗೆ ಹೇಳ್ತಾರೆ. ಅವರಾದರೆ ಈಜಿಯಾಗಿ ಸ್ವಲ್ಪ ಅರ್ಥ ಆಗುತ್ತೆ. ಇನ್ನು ರೀಸನಿಂಗಿಗೆ ಆರ್ಟ್ ಆಫ್ ರೀಸನಿಂಗ್ ನೋಡಿ, ಚೆನ್ನಾಗಿರುತ್ತೆ. ಆರ್ಟ್ ಆಫ್ ರೀಸನಿಂಗು ವರ್ಚಸ್ ಇಲ್ಲ ಸಂಜಯ್ ಸರ್ ಅಡ್ಡದಲ್ಲಿ. ಸಂಜಯ್ ಅವ್ರ ಹೆಸರೇನೋ ಆಗುತ್ತಿಲ್ಲ, ನಾನು ಅಡ್ಡ ಜಾಸ್ತಿ ನೋಡ್ತಿರಲಿಲ್ಲ. ಅವ್ರು ಫಿಲ್ಮ್ಸ್ ಒಂದು ಚೆನ್ನಾಗಿ ಮಾಡ್ತಾರೆ ಅಡ್ಡದಲ್ಲಿ. ಮೇನ್ಸ್ ಅಷ್ಟು ಮಾಡಲ್ಲ. ಮೇನ್ಸಿಗೆ ಬಂದು ಆರ್ಟ್ ಆಫ್ ರೀಸನಿಂಗ್ಗೆ ಜಾಸ್ತಿ ನೋಡಿ. ಕ್ವಾಂಟ್ ಇಂಗ್ಲೀಷ್ ಆಯಿತು. ಇನ್ನು ಜಿ ಕೆ ಬಂದು ಬರೀ PDF ಓದಿ. ನಾನು ಹೇಳೋದು ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಲ್ಲ, ಬಟ್ ಮಂತ್ಲಿ PDF ಓದಿ. ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರ ಅನ್ಸುತ್ತೆ ಈ ವಿಡಿಯೋದಲ್ಲಿ. ಸ್ಟಾರ್ಟಿಂಗ್ ಮಂತ್ಲಿ PDF 300 ಪೇಜಸ್ ಇದೆ, ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ, ಹಂಗೆ ಅನ್ಸುತ್ತೆ. ಬಟ್ ಓದ್ತಾ ಹೋದರೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಮಂತ್ಲಿ PDF ನಾನು ಬೆಸ್ಟ್. ನಾನು ಸ್ಮಾರ್ಟ್ ಗಿಡ ಮಂತ್ಲಿ PDF ಬರುತ್ತಲ್ಲ, ಸೊ ಸಿಗ್ತಾವೆ ನೋಡಿ ಎಲ್ಲಾದರೂ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಅದನ್ನೊಂದೇ ಓದ್ತಿದ್ದು. ಸೊ ಮಲ್ಟಿಪಲ್ ಸೋರ್ಸ್ ಫಾಲೋ ಮಾಡೋಕ್ಕಿಂತ ಅದನ್ನೇ ಒಂದು 5ರಿಂದ 8 ಸಲ ರಿವಿಷನ್ ಮಾಡಿ, ನಿಮಗೆ ಮೈಂಡಲ್ಲಿ ಉಳಿಯುತ್ತೆ. ಸೊ ಅದೇ ಕಷ್ಟ ಆಗೋದು ಸ್ಟಾರ್ಟಿಂಗು, ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇನ್ನು ಫುಲ್ ಡೀಟೇಲ್ ಸ್ಟ್ರಾಟಜಿ ಹೇಳ್ತಾ ಹೋಗ್ತೀನಿ. ಇನ್ನು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಏನಾದರೂ ಬೇಕಿದ್ರೆ ಕಮೆಂಟ್ಸ್ ಮಾಡಿ. ಸೊ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋಕ್ಕಿಂತ ಬದಲು ನೀವು ಕನ್ನಡದವ್ರಿಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡಿ ಅಷ್ಟೇ. ನಮ್ಮ ಕನ್ನಡದವ್ರು ಸೆಲೆಕ್ಷನ್ ಆಗಬೇಕು. ಇದು ನೋಡಿ RT ಯಾವ ಥರ ಇದೆ ಅಷ್ಟೇ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್.